ಮುಜರಾಯಿ ದೇಗುಲಗಳಿಗೆ ಆದಾಯ ದಿಢೀರ್ ಹೆಚ್ಚಳ ಆಗಿದೆ. ಕೋವಿಡ್ನ ಬಳಿಕ ಅತಿ ಹೆಚ್ಚಾಗಿ ಜನ ಪ್ರಯಾಣ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ, ಆದಾಯದಲ್ಲೂ ಹೆಚ್ಚಳ ಕಂಡು ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಶಕ್ತಿ ಯೋಜನೆಯಿಂದ ದೇವಸ್ಥಾನಗಳಿಗೆ ಬರೋರು ಇನ್ನೂ ಹೆಚ್ಚಾಗಿದ್ದಾರೆ. ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಇರೋದ್ರಿಂದ ರಾಜ್ಯದಲ್ಲಿ ಈ ಶಕ್ತಿ ಯೋಜನೆಯಿಂದಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ದೇವಸ್ಥಾನಗಳಿಗೆ ಇಂಥ ಧರ್ಮಕ್ಷೇತ್ರಗಳಿಗೆ ಭೇಟಿ ಕೊಡೋದು ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಸೊ ಕಳೆದ ವರ್ಷಕ್ಕಿಂತ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳ ಆಗಿದೆ ಮುಜರಾಯಿ ಇಲಾಖೆ. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಧ್ರುವರಾಜ್, ಇಂಥದ್ದೊಂದು ಲೆಕ್ಕಾಚಾರನೂ ಇತ್ತು ಅನ್ಸುತ್ತೆ ರಾಜ್ಯ ಸರ್ಕಾರಕ್ಕೆ ಈ ಯೋಜನೆಯಿಂದ. ಮೇ ಬಿ ಅದು ಈಗ ಸಫಲ ಆಗಿರಬಹುದು. ಶಕ್ತಿ ಯೋಜನೆಯ ಒಂದು ಒಳ್ಳೆ ಪರಿಣಾಮ ಅಂದರೆ ಮುಜರಾಯಿ ಇಲಾಖೆಗೆ ಅದರಿಂದ ಆಗಿರುವಂಥ ಈ ಲಾಭ. ಎಷ್ಟು ಲಾಭದಲ್ಲಿದೆ ಸದ್ಯ ಮುಜರಾಯಿ ಇಲಾಖೆ? ಎಸ್ ವಿಜಯ್, ರಾಜ್ಯದಲ್ಲಿ ಯಾವಾಗ ಶಕ್ತಿ ಯೋಜನೆ ಜಾರಿಯಾಗುತ್ತೋ ಆ ಯೋಜನೆ ಜಾರಿಯಾದ ನಂತರ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅನ್ನುವಂತಹ ವಾದಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಈಗ ದೇಗುಲಗಳಿಗೆ ಈ ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಳವಾಗಿದೆ. ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಕಳೆದ ವರ್ಷ 230 ಕೋಟಿ ಆದಾಯ ಬಂದಿತ್ತು. ಆದರೆ ಈ ಆದಾಯ 150 ಕೋಟಿ ಹೆಚ್ಚಳವಾಗಿ 390 ಕೋಟಿ ಆದಾಯ ಸದ್ಯ ಈಗ ಮುಜರಾಯಿ ಇಲಾಖೆಗೆ ಬಂದಿದೆ. ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇಗುಲಗಳು ಏನಿದಾವೆ, ಈ ದೇಗುಲಗಳಿಗೆ ಮಹಿಳೆಯರು ಭೇಟಿ ಕೊಡುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ವಿಚಾರ ಅಂದ್ರೆ ಈ ಕೊರೋನಾ ವೈರಸ್ನ ಅಟ್ಟಹಾಸ ಯಾವಾಗ ಮುಗಿಯುತ್ತೆ, ಅದಾದ ನಂತರ ಈ ಕೋವಿಡ್ ಕಮ್ಮಿ ಆದ ಬಳಿಕ ಕೂಡ ಜನರು ಓಡಾಡ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯದ ಬೊಕ್ಕಸಕ್ಕೆ ಈ ಶಕ್ತಿ ಯೋಜನೆ ಯಾವಾಗ ಜಾರಿಯಾಗುತ್ತೋ ಅದಾದ ನಂತರ ಬರ್ತಾ ಇರುವಂತಹ ಆದಾಯದಿಂದಾಗಿ ಸರ್ಕಾರಕ್ಕೆ ಲಾಭವಾಗ್ತಾ ಇದೆ. ವಿಜಯ್, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ನಾವು ಇನ್ನು ಮುಖ್ಯವಾಗಿ ಈ ಒಂದು ಯಾವಾಗ ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ ಜಾರಿ ಆಯಿತು, ಇಲ್ಲಿವರೆಗೂ 140 ಕೋಟಿ ಮಹಿಳೆಯರು ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಅಂದ್ರೆ ಇದರ ವೆಚ್ಚ ಕೂಡ ಆಗ್ತಾ ಇದೆ. ಆದ್ರೆ ಈಗ ನಾವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ರಾಜ್ಯದ ಪ್ರಮುಖ ದೇಗುಲಗಳಿಗೆ ಸಾಕಷ್ಟು ಲಾಭವಾಗಿದೆ ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯವನ್ನ ಕಳೆದ ವರ್ಷ 74 ಕೋಟಿ ಇತ್ತು, ಆದ್ರೆ ಇದು 123 ಕೋಟಿಗೆ ಆಗಿರುವಂತದ್ದನ್ನ ಗಮನಿಸ್ತಾ ಹೋಗ್ಬೋದು. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಇದು ಕೂಡ ಒಂದು ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ 31 ಕೋಟಿ ಆದಾಯ ಬಂದಿತ್ತು ಕಳೆದ ವರ್ಷ. ಈ ವರ್ಷ 59.47 ಕೋಟಿ ಆದಾಯ ಬಂದಿದೆ. ಇನ್ನು ಮೈಸೂರು ಚಾಮುಂಡೇಶ್ವರಿ ದೇಗುಲ ಕೂಡ ಈ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಅಲ್ಲಿ 21.92 ಕೋಟಿ ಆದಾಯ ಇತ್ತು ಕಳೆದ ವರ್ಷ. ಈ ವರ್ಷ ಆ ಆದಾಯ 52 ಕೋಟಿಗೆ ಏರಿಕೆ ಆಗಿದೆ. ಇನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ, ಹಾಗೆ ಘಾಟಿ ಸುಬ್ರಹ್ಮಣ್ಯ, ಬೆಂಗಳೂರಿನ ಬನಶಂಕರಿ ದೇಗುಲಗಳ ಆದಾಯ ಕೂಡ ದುಪ್ಪಟ್ಟಾಗಿದೆ. ವಿಜಯ್, ಇದಕ್ಕೆ ಮುಖ್ಯ ಕಾರಣ ಶಕ್ತಿ ಯೋಜನೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಕೋವಿಡ್ ನಂತರ ಓಡಾಡುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ವಿಜಯ್, ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.